ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರ ಯಾವುದೇ ಚಿತ್ರಗಳನ್ನು ನೋಡಿದ್ರೂ ಅದರಲ್ಲಿ ನಮ್ಮ ಕಣ್ಣಿಗೆ ಮೊದಲು ಕಾಣಸಿಗೋದಂದ್ರೆ ಅದು ನೀಮ್ ಕರೋಲಿ ಬಾಬಾರವರು ಕಂಬಳಿ ಧರಿಸಿರೋದು. ಹೆಚ್ಚಿನವರಿಗೆ ಆ ಕಂಬಳಿಯ ಹಿಂದಿನ ಅದ್ಭುತ ಕಥೆ ಏನು ಅನ್ನೋದು ತಿಳಿದೇ ಇಲ್ಲ. ಬಾಬಾರಿಗೆ ಚಳಿ ಇರಬಹುದು, ಅದಕ್ಕಾಗಿ ಕಂಬಳಿ ಧರಿಸುತ್ತಾರೆಂದು ಕೆಲವರು ಭಾವಿಸ್ತಾರೆ. ಆದರೆ ನೈಜ ಕಥೆ ಬೇರೆಯೇ ಇದೆ. ಬಾಬಾ ಯಾವಾಗಲೂ ಕಂಬಳಿ ಧರಿಸುತ್ತಿದ್ದದ್ದು ಯಾಕೆ? ಎಲ್ಲ ಋತುಗಳಲ್ಲೂ ಧರಿಸುತ್ತಿದ್ದುದರ ಹಿಂದಿನ ಕಥೆಯಾದರೂ ಏನು? ಆ ಕಂಬಳಿಯಿಂದಲೇ ಬಾಬಾರವರು ಭಕ್ತರ ನೋವನ್ನು ಸ್ವೀಕರಿಸುತ್ತಿದ್ದರ? ನಿಜಕ್ಕೂ ಅದೊಂದು ಸಾಧನವಾಗಿತ್ತ? ಈ ನಿಗೂಢ ಕಂಬಳಿಯ ಕಥೆಯಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಈ ಹೆಸರು ಕೇಳಿದ್ರೆ ಒಂದು ಕ್ಷಣ ಕಂಬಳಿಯೇ ಕಣ್ಣ ಮುಂದೆ ಬರುತ್ತೆ. ವಿಶ್ವ ಕಂಡ ಶ್ರೇಷ್ಠ ಸಂತ. ಅವರ ಶಕ್ತಿಯ ಪರಮಾವಧಿ ಭಾರತ ಮಾತ್ರವಲ್ಲ, ವಿದೇಶಗಳವರೆಗೂ ಹಬ್ಬಿತ್ತು. ಬಾಬಾ ಸಾಮಾನ್ಯ ಭಕ್ತರಿಗೆ ಮಾತ್ರ ದರ್ಶನ ನೀಡಿದವರಲ್ಲ. ವಿಶ್ವ ಕಂಡ ಶ್ರೇಷ್ಠ ಮಹನೀಯರೆಲ್ಲರೂ ಬಾಬಾರಿಗೆ ಶರಣಾಗಿದ್ರು. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ, ಸ್ಟೀವ್ ಜಾಬ್ಸ್ ಮತ್ತು ಮಾರ್ಕ್ ಜುಕರ್ಬರ್ಗ್ ರಂತಹ ವ್ಯಕ್ತಿಗಳಿಗೂ ಸ್ಫೂರ್ತಿ ನೀಡಿದ್ದಾರೆ. ಬಾಬಾ ಅವರ ಜೀವನ ನಿಜಕ್ಕೂ ಅತ್ಯಂತ ಸರಳವಾಗಿತ್ತು, ಅಷ್ಟೇ ನಿಗೂಢವಾಗಿತ್ತು. ಆದರೆ ಅವರ ಜೀವನಕ್ಕೆ ಸಂಬಂಧಿಸಿದ ಒಂದು ವಿಷಯ ಇಂದಿಗೂ ಜನರನ್ನ ಪ್ರೇರೇಪಿಸುತ್ತಿದೆ. ಅದುವೇ ಅವರ ಕಂಬಳಿಯ ಹಿಂದಿನ ನಿಗೂಢತೆ. ಬಾಬಾ ಮಳೆಯೇ ಇರಲಿ, ಚಳಿಯೇ ಇರಲಿ, ಬೇಸಿಗೆ ಇರಲಿ ಕಂಬಳಿ ಹೊದ್ದು ಕೂರ್ತಿದ್ರು. ಎಂದಿಗೂ ಕಂಬಳಿ ಸರಿಸಿ ಕೂತಿದ್ದೇ ಇಲ್ಲವೇನೋ ಎಂಬಂತೆ ಕಂಬಳಿ ಅಂದರೆ ಬಾಬಾರಿಗೆ ಅಷ್ಟೊಂದು ಅಚ್ಚುಮೆಚ್ಚಾಗಿತ್ತು. ಎಲ್ಲ ಹವಾಮಾನಕ್ಕೂ ಸೂಕ್ತವಾದ ಕಂಬಳಿಯಾಗಿತ್ತು. ಬೇಸಿಗೆಯಾಗಿರಲಿ ಅಥವಾ ಚಳಿಯೇ ಆಗಿರಲಿ, ಕರೋಲಿ ಬಾಬಾ ಯಾವಾಗಲೂ ಕಂಬಳಿ ಧರಿಸ್ತಿದ್ರು. ಭಕ್ತರಿಗೆ ಇದೊಂದು ಸಾಮಾನ್ಯ ದೃಶ್ಯವಾಗಿತ್ತು. ಆದರೆ ಹೊಸಬರಿಗೆ ಇದೊಂದು ಅಸಾಮಾನ್ಯ ಸಂಗತಿ. ಇದು ಕೇವಲ ಅಭ್ಯಾಸವಾ ಅಥವಾ ಅದರ ಹಿಂದೆ ಏನಾದರೂ ಕಥೆ ಇದೆಯಾ ಅನ್ನೋದನ್ನು ಸಾಕಷ್ಟು ತಡಕಾಡಿದ್ದಾರೆ. ಕೈಂಚಿ ಧಾಮ್ನ ಬಾಬಾ ಸೇವಕರು ಹೇಳೋ ಪ್ರಕಾರ ಆ ಕಂಬಳಿ ಕೇವಲ ಉಡುಪಲ್ಲ, ಅದೊಂದು ಬಾಬಾರ ಬದುಕಿನ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು ಎಂದು ಅಭಿಪ್ರಾಯ ಪಡ್ತಾರೆ. ಆ ಕಂಬಳಿ ನಿರ್ಲಿಪ್ತತೆ ಮತ್ತು ಸರಳತೆಯ ಸಂಕೇತನ. ನೀಮ್ ಕರೋಲಿ ಬಾಬಾ ಯಾವಾಗಲೂ ತ್ಯಾಗ ಮತ್ತು ಸರಳತೆಯ ಬಗ್ಗೆಯೇ ಭಕ್ತರಿಗೆ ಬೋಧಿಸ್ತಿದ್ರು. ಮನುಷ್ಯನಾದವನು ವಸ್ತುಗಳಿಂದಲ್ಲ, ಆಲೋಚನೆಗಳಿಂದ ಮುಕ್ತನಾಗಿರಬೇಕು ಎಂದು ಬಾಬಾ ಬಲವಾಗಿ ನಂಬಿದ್ರು. ಅವರ ಕಂಬಳಿ ಕೂಡ ಈ ಭಾವನೆಯನ್ನೇ ಪ್ರತಿಬಿಂಬಿಸ್ತಿತ್ತು. ಅದರ ಅರ್ಥ ಸಂತರ ಬದುಕು ಪ್ರದರ್ಶನಕ್ಕಲ್ಲ, ಬದಲಿಗೆ ತ್ಯಾಗವನ್ನು ಆಧರಿಸಿದೆ ಎಂಬ ಸಾಂಕೇತಿಕ ಅರ್ಥ ನೀಡ್ತಿತ್ತು. ಅದಕ್ಕೆ ಒಂದು ಉದಾಹರಣೆ ಅಂದರೆ, ಒಮ್ಮೆ ಒಬ್ಬ ಭಕ್ತ ಬಾಬಾ ಧರಿಸಿದ್ದ ಕಂಬಳಿಯನ್ನ ಸರಿಪಡಿಸಲು ಪ್ರಯತ್ನಿಸಿದ. ಆಗ ಬಾಬಾ ಅದನ್ನ ಮುಟ್ಟದಂತೆ ತಾಕೀತು ಮಾಡ್ತಾರೆ. ಅದು ಹೇಗಿದೆಯೋ ಹಾಗೆಯೇ ಇರಲಿ ಬಿಡು, ಯಾವುದಕ್ಕೂ ಅಂಟಿಕೊಳ್ಳಬಾರದು ಎಂದು ಬಾಬಾ ಮಾರ್ಮಿಕ ಉತ್ತರವನ್ನು ನೀಡುತ್ತಾರೆ. ಈ ಒಂದು ಉತ್ತರ ಅಲ್ಲಿ ನೆರೆದಿದ್ದಂತಹ 100 ಭಕ್ತರ ಮನಕಲಕಿ ಬಿಡುತ್ತೆ. ಆ ಕಂಬಳಿ ಭಕ್ತರ ಕಷ್ಟಗಳನ್ನ ಹೊತ್ತುಕೊಳ್ಳುತ್ತಿತ್ತ. ಬಾಬಾರ ಆಪ್ತ ಭಕ್ತರಾಗಿದ್ದ ಖ್ಯಾತ ಲೇಖಕ ದಾದಾ ಮುಖರ್ಜಿ ಎಂಬುವರು ತಮ್ಮ ಪುಸ್ತಕದಲ್ಲಿ ಬಾಬಾರ ಕಂಬಳಿಯು ಮತ್ತೊಂದು ಆಳವಾದ ಅರ್ಥವನ್ನು ಹೊಂದಿದೆ ಎಂದು ಉಲ್ಲೇಖಿಸುತ್ತಾರೆ. ನೀಮ್ ಕರೋಲಿ ಬಾಬಾ ತಮ್ಮ ಭಕ್ತರ ನೋವು, ಅನಾರೋಗ್ಯ ಮತ್ತು ಅವರ ಕರ್ಮದ ಹೊರೆಯನ್ನ ಹೊತ್ತಿದ್ದರು ಎಂದು ನಂಬಲಾಗಿದೆ. ಕಂಬಳಿ ಆ ನೋವುಗಳನ್ನು ಮುಚ್ಚುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅದು ದೇಹವನ್ನ ಆವರಿಸಿದ್ದಲ್ಲದೆ ಬಾಬಾ ಇತರರಿಗಾಗಿ ಮಾಡಿದ ತ್ಯಾಗಗಳನ್ನು ಕೂಡ ಮರೆ ಮಾಡ್ತಿತ್ತು ಎಂದು ಬಾಬಾ ಭಕ್ತರಾದ ದಾದಾ ಮುಖರ್ಜಿ ಹೇಳ್ತಾರೆ. ಬಾಬಾ ಕಂಬಳಿ ಮತ್ತು ಅದರ ಆಧ್ಯಾತ್ಮಿಕ ಶಕ್ತಿ. ಬಾಬಾ ಧರಿಸುತ್ತಿದ್ದ ಕಂಬಳಿಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಇತ್ತು ಎಂದು ಅನೇಕ ಭಕ್ತರು ನಂಬ್ತಾರೆ. ಕೆಲವರು ಅದು ಬೇಸಿಗೆಯಲ್ಲಿ ತಂಪಾಗಿ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರುತ್ತಿತ್ತು ಎಂದು ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಕೆಲವರು ಆ ಕಂಬಳಿ ನಕಾರಾತ್ಮಕ ಶಕ್ತಿಗಳಿಂದ ತಮ್ಮನ್ನ ರಕ್ಷಿಸುತ್ತಿತ್ತು ಎಂದು ನಂಬುತ್ತಾರೆ. ಇದು ಅವರವರ ನಂಬಿಕೆಯ ವಿಷಯವಾಗಿರಬಹುದು. ಆದರೆ ಬಾಬಾ ಮೇಲಿನ ಜನರ ನಂಬಿಕೆ ಇಂದಿಗೂ ಹಾಗೆಯೇ ಬಲಿಷ್ಠವಾಗಿದೆ. ಬಾಬಾ ಕಂಬಳಿಯ ಬಣ್ಣದ ಅರ್ಥ. ನೀಮ್ ಕರೋಲಿ ಬಾಬಾ ಅವರ ಕಂಬಳಿ ನೋಡೋದಕ್ಕೆ ಪಟ್ಟೆಯಾದಾಗಿತ್ತು, ತಿಳಿ ಬಣ್ಣದಾಗಿತ್ತು. ಅದಕ್ಕೆ ನಿರ್ದಿಷ್ಟ ಬಣ್ಣ ಅಂತಿರಲಿಲ್ಲ. ಭಕ್ತರು ಇದನ್ನ ಬಾಬಾರವರ ಸಂತ ಸ್ವಭಾವ ಮತ್ತು ಸಮತೋಲಿತ ಜೀವನವನ್ನ ಪ್ರತಿಬಿಂಬಿಸುತ್ತದೆ ಎಂದು ನಂಬುತ್ತಾರೆ. ಬಣ್ಣಗಳ ಅರ್ಥವನ್ನ ಬಾಬಾರ ಸರಳತೆ ಮತ್ತು ಅವರ ಆಂತರಿಕ ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಾಬಾರ ಬಹುತೇಕ ಛಾಯಾಚಿತ್ರಗಳು ಬಾಬಾ ಪಟ್ಟೆ ನೀಲಿ ಬಣ್ಣದ ಕಂಬಳಿ ಧರಿಸಿರೋದನ್ನ ತೋರಿಸ್ತವೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ.
ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ. ಇಂದಿಗೂ ಕೂಡ ಕಂಚಿ ಧಾಮದಲ್ಲಿ ಬಾಬಾರ ವಿಗ್ರಹಕ್ಕೆ ಕಂಬಳಿಯನ್ನೇ ಅರ್ಪಿಸಲಾಗುತ್ತೆ. ಅನೇಕ ಭಕ್ತರು ತಮ್ಮ ಮನೆಗಳಲ್ಲಿ ಬಾಬಾರ ಕಂಬಳಿಯ ಪ್ರತಿಕೃತಿಯನ್ನ ಇಡ್ತಾರೆ. ಅದು ಮನೆಗೆ ಶಾಂತಿಯನ್ನ ತರುತ್ತೆ, ಮನಸ್ಸಿಗೆ ಸಮಾಧಾನ ನೀಡುತ್ತೆ, ಬದುಕಿಗೆ ರಕ್ಷಣೆ ನೀಡುತ್ತೆ ಎಂದು ಬಲವಾಗಿ ನಂಬ್ತಾರೆ. ಕಂಬಳಿಯ ಹಿಂದಿನ ಸಂದೇಶವಾದ್ರೂ ಏನು ಗೊತ್ತಾ? ನೀಮ್ ಕರೋಲಿ ಬಾಬಾ ಅವರ ಕಂಬಳಿಯಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಇದೆ ಎಂಬುದು ಭಕ್ತರ ನಂಬಿಕೆ. ಕಂಬಳಿ ಕೇವಲ ಬಟ್ಟೆಯ ತುಂಡಾಗಿರಲಿಲ್ಲ, ಅದು ತ್ಯಾಗ, ಕರುಣೆ ಮತ್ತು ಸೇವೆಯ ಸಂಕೇತವಾಗಿತ್ತು. ಅದಕ್ಕಾಗಿಯೇ ಬಾಬಾ ಅವರ ಕಂಬಳಿ ಇಂದಿಗೂ ಜನರಿಗೆ ನಂಬಿಕೆ ಮತ್ತು ಸ್ಫೂರ್ತಿಯ ಚಿಲುಮೆಯಾಗಿದೆ ಅಂತಲೇ ನಂಬ್ತಾರೆ. ನೀಮ್ ಕರೋಲಿ ಬಾಬಾ ಅವರ ಕಂಬಳಿಯ ಪವಾಡದ ಬಗ್ಗೆ ನಾನಾ ಉಲ್ಲೇಖಗಳು ಸಿಗ್ತವೆ. ಬುಲೆಟ್ ಪ್ರೂಫ್ ಕಂಬಳಿ ಅನ್ನೋದ್ಯಾಕೆ? ಫತೇಘರ್ನಲ್ಲಿ ವೃದ್ಧ ದಂಪತಿಯ ಮನೆಯಲ್ಲಿ ತಂಗಿದ್ದಾಗ ಬಾಬಾರವರು ತಮ್ಮ ಕಂಬಳಿಯನ್ನ ವೃದ್ಧ ದಂಪತಿಗಳಿಗೆ ನೀಡಿ ಅದನ್ನ ಹೊದ್ದು ಮಲಗಿ ನಾಳೆ ಬೆಳಗ್ಗೆ ಅದನ್ನ ತೆರೆದು ನೋಡದೆ ಗಂಗಾ ನದಿಯಲ್ಲಿ ವಿಸರ್ಜಿಸಲು ಹೇಳ್ತಾರೆ. ಆ ಕಂಬಳಿಯೇ ಅವರ ಮಗನ ಪ್ರಾಣವನ್ನ ರಕ್ಷಿಸಿತ್ತು. ಯುದ್ಧದಲ್ಲಿದ್ದ ಅವರ ಮಗ ಯಾವುದೇ ಹಾನಿಯಾಗದಂತೆ ಮನೆಗೆ ಮರಳಿ ಬಂದಿದ್ದ. ಬೆಂಕಿಯಲ್ಲೂ ಸುಡುತ್ತಿರಲಿಲ್ಲ ಆ ಕಂಬಳಿ. ಒಂದು ದುರ್ಘಟನೆಯಲ್ಲಿ ಅಡುಗೆ ಮನೆಯಲ್ಲಿ ಸಂಭವಿಸಿದ ಬೆಂಕಿಗೆ ಎಲ್ಲ ಸುಟ್ಟು ಕರಕಲಾಗಿತ್ತು. ಆದರೆ ಬಾಬಾರ ಕಂಬಳಿಗೆ ಬೆಂಕಿ ಬಿದ್ದರೂ ಏನೇನೂ ಆಗಿರಲಿಲ್ಲ. ಈ ದೈವಿಕ ಪವಾಡವನ್ನು ಕಂಡ ಭಕ್ತರಿಗೆ ನಿಜಕ್ಕೂ ಅಚ್ಚರಿ ಮೂಡಿಸಿತ್ತು. ಸರಳತೆ ಮತ್ತು ಪ್ರೀತಿಯ ಸಂಕೇತ. ಬಾಬಾರವರು ಯಾವಾಗಲೂ ಹೊದ್ದುಕೊಳ್ಳುತ್ತಿದ್ದ ಕಂಬಳಿ ಭಕ್ತರಿಗೆ ಸಾಂತ್ವನ ಮತ್ತು ಸಂತೋಷವನ್ನು ನೀಡುವ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅದು ಬಾಬಾರವರ ಭೌತಿಕ ಜೀವನದ ತ್ಯಾಗ ಮತ್ತು ದೈವಿಕ ಸೇವೆಯ ಸಂಕೇತವಾಗಿತ್ತು ಎಂದು ಬಾಬಾ ಭಕ್ತರು ನಂಬ್ತಾರೆ. ಬಹಳಷ್ಟು ಮಂದಿ ಹೇಳುವಂತೆ ಬಾಬಾರಿಗೆ ಯಾರಾದರೂ ಮನಸ್ಸಿನಲ್ಲಿ ಏನನ್ನಾದರೂ ಗೊಣಗಿದ್ರೂ ಅದನ್ನ ಬಾಬಾರವರೇ ಮೊದಲು ಕೇಳ್ತಿದ್ರು. ಇದರಿಂದ ಭಕ್ತರು ಅವರನ್ನ ಹನುಮಂತನ ಅಪರಾವತಾರವೆಂದೇ ನಂಬ್ತಿದ್ರು. ಅವರನ್ನ ಎತ್ತೋದಕ್ಕೆ 10 ಜನರಿಂದಲೂ ಸಾಧ್ಯವಾಗ್ತಿರ್ಲಿಲ್ಲ. ಕೆಲವೊಮ್ಮೆ ಹೂವಿನಷ್ಟೇ ಹಗುರವಾಗಿರ್ತಿದ್ರು. ಹೀಗೆ ಬಾಬಾ ಪವಾಡ ಒಂದ ಎರಡ ಹೇಳ್ತಾ ಹೋದ್ರೆ ನಿಜಕ್ಕೂ ಅದೊಂದು ಎಂದು ಮುಗಿಯದ ಕೌತುಕಗಳ ಗೂಡು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.